ನಮಸ್ಕಾರ ಕರ್ನಾಟಕ. ಕಿಚ್ಚ ಸುದೀಪ್ ಅವರು ಅಭಿಮಾನಿಗಳಿಗೆ ಅವಮಾನವನ್ನ ಮಾಡಿದ್ರ ಅಥವಾ ಕಿಚ್ಚ ಈ ತಪ್ಪು ಮಾಡಬಾರ್ದಾಗಿತ್ತು ಎನ್ನುವಂಥ ವಿಚಾರದೊಳಗೆ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಏನಪ್ಪ ವಿಶೇಷ ಅಂತಂದ್ರೆ, ನಿನ್ನೆ ನೀವು ಬಿಗ್ ಬಾಸ್ ಸೀಸನ್ 12ರ ಗ್ರಾಂಡ್ ಫಿನಾಲೆಯಲ್ಲಿ ಆಡಿದಂಥ ಕಿಚ್ಚ ಸುದೀಪ್ ಅವ್ರ ಮಾತು ಭಾಳ ಮಂದಿ ಮನಸ್ಸಿಗೆ ನೋವಾಗ್ಬಿಟ್ಟೈತಿ. ಅದು ಮನಸ್ಸಿಗೆ ಯಾಕೆ ನೋವಾಯಿತು, ಹೆಂಗೆ ನೋವಾಯಿತು, ಯಾರು ಏನೇನು ಅಂದರು, ಅದ್ರ ಬಗ್ಗೆ ಏನು ವಿಚಾರ ನಡೆದೈತಿ, ಅದ್ರ ಬಗ್ಗೆ ಏನು ಚರ್ಚೆ ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಹೌದು, ನನಗನ್ಸಿದ ಮಟ್ಟಿಗೆ ಕಿಚ್ಚ ಸುದೀಪ್ ಅವರು ಒಂದೆರಡು ಮಾತುಗಳು ಒಂದು ಸ್ವಲ್ಪ ಯಾಕೋ ಅಭಿಮಾನಿಗಳಿಗೆ ಅವಮಾನವನ್ನು ಮಾಡುವಂಥ ರೀತಿಯಲ್ಲಿ ಇತ್ತು. ಯಾಕಪ್ಪ ಅವ್ರ ವರ್ತನೆ ನೋಡ್ರಿ, ನೀವು ಒಂದೊಂದ್ಸರಿ ಒಂದು ಸ್ಟೈಲ್ ಎಲ್ಲಿ ಹೇಳ್ತಿರ್ತೀವಿ ನಾವು ನೋಡೋ, ಒಂದು ಪ್ರೀತಿ ಇರ್ತದೆ, ಅದರೊಳಗಡೆ ಒಂದು ಭಾವನೆ ಇರ್ತದೆ, ಮಾತಾಡ್ಬೇಕಾದ್ರೆ ಒಂದು ಭಾವನೆ ಇರ್ತದೆ. ಏನು ದಿಮಾಗ್ ಜಾಸ್ತಿ ಆಗೈತಿ ನಿಮ್ಮದು ಅನ್ನೋ ರೇಂಜಿಗೆ ಮಾತಾಡಿದಂಗೆ ಇತ್ತು ಅವ್ರ ಸ್ಟೈಲ್. ನೀವು ಒಂದು ವಿಚಾರ ಮಾಡ್ರಿ, ಈಗ ನಮಗೆ ಬೇಕಿದ್ದವ್ರು ಯಾರ ಪಕ್ಕದಾಗ ಊಟಕ್ಕೆ ಕುಂತಾರಪ್ಪ ಅಂತಂದ್ರೆ, ಅಥವಾ ಅವ್ರು ನಾವು ಊಟಕ್ಕೆ ಕುಂತೀವಪ್ಪ ಅಂತಂದ್ರೆ ಏನಂತೀವಿ ನಾವು, ಬರ್ರಿ ಊಟ ಮಾಡಿ ಅಂತೇಳಿ ಕರಿತೀವಿ, ಅಥವಾ ಇಲ್ಲ ಊಟ ಮಾಡ್ರಿ ಅಂತಾರೆ. ಅವ್ರು ಕುಂತಿದ್ರಪ್ಪ ಊಟ ಮಾಡ್ರಿ ಅಂತ ಕರಿತೀರ. ಇಲ್ಲಿ ಅದೇ ನಮ್ಗೆ ಇಷ್ಟ ಇಲ್ಲ ಅಥವಾ ಕೌಂಟ್ರ್ ಕೊಡ್ಬೇಕಂದ್ರೆ ಊಟ ಮಾಡ್ತೇನೆ, ಊಟ ಮಾಡು, ತಿಂತೇನು ತಿನ್ನ, ಕೂಳು ತಿಂತ್ಯಾ, ಇಲ್ಲ ಎದ್ನಾಡಿ ಅಂತೀವಿ. ಅಂದ್ರೆ ಆ ವರ್ತನೆಗಳು ಹಂಗಿರ್ತಾವ ಅಂತ. ಪ್ರೀತಿಯಿಂದ ಮಾತಾಡೋದೇ ಬೇರೆ, ದ್ವೇಷದಿಂದ ಮಾತನಾಡೋದೇ ಬೇರೆ. ಮಾತನಾಡುವಂಥ ವರ್ತನೆ ನನಗೆ ಹಂಗೆ ಕಾಣಿಸ್ತು. ಅವ್ರು ಹೇಳಿದ್ರೆ ನಿನ್ನೆ ಏನಪ್ಪ ಅಂತಾರೆ, ಏನು ನನ್ನ ಒಂದು ಕಿಚ್ಚನ ಚಪ್ಪಾಳಿಯನ್ನು ಇಷ್ಟು ಮನಸ್ಸಿಗೆ ತೊಗೊಂಡ್ರಿ ನೀವು, ನನ್ನ ಇಡೀ ಜನ್ಮವನ್ನು ಜಾಲ ಆಡಿಬಿಟ್ರಿ, ಹೆಂಗೆ ನೀವು ಇದ್ರದ್ದು ಯಾವನಿಗೂ ಇದೇನು ಸಂಬಂಧ ಇಲ್ಲ, ಇದು ನನ್ನ ವೈಯಕ್ತಿಕ ಚಪ್ಪಾಳೆ, ನೀವು ಯಾಕೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿರಿ, ಇದು ನಾನು ನಡೆಸ್ಕೊಡಕತ್ತಂತ ಬಿಗ್ ಬಾಸ್ ನನ್ನ ಇಷ್ಟ, ಅದು ನೀವು ಅದನ್ನ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಿ, ಇಲ್ಲಿ ಯಾರೋ ಗೆದ್ರೆ 50 ಲಕ್ಷ ರೂಪಾಯಿ ತೊಗೊಂಡೇನು ಬಂದು ನಿಮಗೇನು ಕೊಡಂಗಿಲ್ಲ ಅಂತ ಕಿಚ್ಚ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ. ಈಗ ನಾನು ಅದೇ ಕಿಚ್ಚ ಸುದೀಪ್ ಅವರಿಗೆ ಒಂದು ಮಾತು ಹೇಳಕತ್ತೀನಿ. ನೋಡ್ರಿ ಸರ, ನೀವು ಸಿನಿಮಾ ಮಾಡಿರಿ, ಕೋಟಿಗಟ್ಟಲೆ ರೊಕ್ಕ ತೊಗೊಂಡಿರಿ, ನಿರ್ಮಾಪಕರು ರೊಕ್ಕ ತೊಗೊಂಡಾರ, ಟೆಕ್ನಿಷಿಯನ್ಸು ರೊಕ್ಕ ತೊಗೊಂಡಾರ. ನಾವು ಸಿನಿಮಾವನ್ನು ರೊಕ್ಕ ಕೊಟ್ಟು ಸಿನಿಮಾ ನೋಡಿ ನಮ್ಗೆ ಯಾರು ಕೊಟ್ಟರು ರೊಕ್ಕ? ಯಾರೂ ಇಲ್ಲಪ್ಪ. ಎದಕ್ಕೆ? ನಾವು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ, ನೀವು ನಮಗೆ ಚಲೋ ರೀತಿಯಾಗಿ ಮನೋರಂಜನೆ ಕೊಡ್ತೀರಿ, ಅಥವಾ ನಿಮ್ಮ ಸಿನಿಮಾಗಳು ನಮಗೇನೋ ಒಂದು ಸಂದೇಶ ಸಿಗ್ತವ, ಅಥವಾ ಮನಸ್ಸಿಗೆ ಏನಾರ ಒಂದು ಸ್ವಲ್ಪ ತೃಪ್ತಿ ಆಗ್ತದ, ಅಥವಾ ಮನಸ್ಸಿನೊಳಗೆ ಏನೋ ಒಂದು ಹೊಸ ಉತ್ಸಾಹ ಬರ್ತದೆ ಅಂತೇಳಿ ನಿಮ್ಮ ಸಿನಿಮಾ ನೋಡಿರ್ತೀವಪ್ಪ. ಹಂಗಂತೇಳಿ ನೀವು ನಮ್ಗೆ ವಾಪಸ್ ರೊಕ್ಕ ಕೊಡ್ತೀರಿ ಅಂತೇಳಿ ನಿಮ್ಮ ಸಿನಿಮಾ ನೋಡೋಕೆ ಬರ್ಬೇಕಂದ್ರೆ ನಾಳೆಯಿಂದ ನಾವು ಮತ್ತು ಈಗ ಗಿಲ್ಲಿ ವಿಚಾರಕ್ಕೆ ಬರೋದಾಗ್ತಪ್ಪ ಅಂದ್ರೆ, ಅದಕ್ಕೆ ಅಭಿಮಾನ ಅಷ್ಟು ಸಿಕ್ಕೈತ್ರಿಪ್ಪ, ಯಾರು ಮಾಡೋದು ಏನೈತೆ, ಅದು ಟ್ರೋಲರ್ಸ್ ಹಂಗೆ ತಗೋತಾರೆ. ನೀವು ಮಾಡಿರ್ತಕ್ಕ ಅಂದ್ರೆ ನೀವು ಕಿಚ್ಚ ಸುದೀಪ್ ಅವರು ಏನು ಮಾಡಿದ್ರೆ ಸರಿಯನ್ನ, ನೀವು ದೊಡ್ಡ ಸ್ಟಾರ್ ನಟರು ಆಗಿಬಿಟ್ರಿ ಅಂದ ತಕ್ಷಣ ನೀವು ಮಾಡಿದ್ದೆಲ್ಲ ಸರಿಯನ್ನ? ಏನಪ್ಪ ನಿಮ್ಮ ಅಭಿಮಾನಿಗಳಾಗಿರುವಂಥ ಕಾರಣ ಸರ ನೀವು ಹಿಂಗೆ ಮಾಡಬಾರ್ದಾಗಿತ್ರಿಪ್ಪ, ಹಿಂಗೆ ಮಾಡಿರಿ, ಇದು ಸರಿ ಅಲ್ರಿ, ಇದು ಭಾಳ ಚಲೋ ಇಲ್ರಿ ಪದ್ಧತಿ, ಹಿಂಗೈತೆ ನೋಡ್ರಿ, ನೀವು ನಮ್ಮ ಅಭಿಮಾನಿ ಆಗಿದ್ರೆ ಅಥವಾ ನಾವು ನಿಮ್ಮ ಅಭಿಮಾನಿ ಆಗಿರೋ ಒಂದು ಕಾರಣಕ್ಕೋಸ್ಕರ ನೀವೇನೋ ತಪ್ಪು ಮಾಡಿದ್ರೆ ಒಂದು ಸ್ವಲ್ಪ ಹಿಂಗೆ ಮಾಡಬಾರ್ದಾಗಿತ್ರಿ ಸರ ಅಂತ ಹೇಳಬಾರ್ದಾ? ಅಬಾಬಾಬಾ, ಇದು ದೊಡ್ಡ ಇದಾಗಿ ಹೋಗ್ಬಿಡ್ತೀರಿ ಸರ. ಇದು ಯಾಕೆ ರೀ ಸರ, ಯಾಕೆ ಇದು ಏನು ತಿಳ್ಕೊಳಕತ್ತೀರಿ ನೀವು? ಅಭಿಮಾನಿಗಳಂದ್ರೆ ಏನು ತಿಳ್ಕೊಳಕತ್ತೀರಿ? ಇವತ್ತು ಕಿಚ್ಚನ ಚಪ್ಪಾಳಿಗೆ ಎಷ್ಟು ಬೆಲೆ ಐತಪ್ಪ ಅಂತಂದ್ರೆ, ಅಲ್ಲಿ ನೋಡ್ರಿ ನೀವು ಅಶ್ವಿನಿ ಅವ್ರನ್ನ ತಿಳ್ಕೊಬೇಕಾಗಿತ್ತು ನೀವು ನಿನ್ನೆ. ಏನಪ್ಪ ಅಂತಾನೆ, ಆಕೆ ತನ್ನ ಇಡೀ ಜೀವಮಾನದೊಳಗೆ ಒಂದು 4 ತಿಂಗಳು ಆ ಬಿಗ್ ಬಾಸ್ ಮನೆಯೊಳಗೆ ಕಳೆದ್ಲು. ನಿಂದು ಫೇವ್ರೇಟ್ ಜಾಗ ಎಲ್ಲೈತವ ಅಂತ ಆ ಕಿಚ್ಚ ಸುದೀಪ್ ಚಪ್ಪಾಳೆ ಕೊಟ್ಟಂಥ ಫೋಟೋ ಐತಲ್ಲ, ಅಲ್ಲೈತ್ರಿ ನಂದು ಭಾಳ ಜೀವ, ಅಥವಾ ನನಗೆ ಆ ಪ್ಲೇಸ್ ಭಾಳ ಇಷ್ಟ ಅಂತ ಹೇಳಿದ್ಲು. ಯಾಕೆ ಹೇಳಿದ್ಲಾಕಿ ಅಂದ್ರೆ, ನಿಮ್ಮ ಕಿಚ್ಚನ ಚಪ್ಪಾಳಿಗೆ ಅಷ್ಟು ಬೆಲೆ ಐತೆ ಅಂತ ಅರ್ಥ. ನೀವು ಯಾಕೆ ಅರ್ಥ ಮಾಡ್ಕೊಳಕತ್ತಿಲ್ಲ ರೀ ಸರ? ಹಂಗಾರೆ ಕಿಚ್ಚ ಚಪ್ಪಾಳೆ ಬೆಲೆ ಇಲ್ಲಪ್ಪ ಅಂತ ಹಂಗಾರೆ ಯಾಕೆ ಕೊಡ್ತೀರಿ ವಾರ ಕಿಚ್ಚನ ಚಪ್ಪಾಳೆ? ನಿಮ್ಗೆ ಬಿಟ್ಟಿದ್ದಲ್ಲ ಅದು. ಈಗ ಬಿಗ್ ಬಾಸ್ ನಡೆಸೋರು ನಿಮಗೆ ಗೊತ್ತದ, ಕಲರ್ಸ್ ಕನ್ನಡದವ್ರು ಏನಂತದ, ಈ ಮುಂಬೈ ಟೀಮ್ ಬಿಗ್ ಬಾಸ್ ಯಾರು ನಡ್ಸಕತ್ತಾರ ಅವ್ರಿಗೆಲ್ಲರಿಗೂ ಗೊತ್ತಿರ್ತದೆ. ಆ ಚಪ್ಪಾಳೆ ಯಾಕಂತ ಇಟ್ರಿ ಹಂಗಾರ? ಏನು ಸುಮ್ಮನೆ ಹಂಗೆ ತಿಳಿದಂಗೆ ಕೊಟ್ಬಿಡ್ರನ? ಹಂಗಾರೆ ಕನ್ನಡ ವೀಕ್ಷಕರೇ, ಈ ಕರ್ನಾಟಕ ಜನ ಮೆಚ್ಚಿ ಈ ಚಪ್ಪಾಳೆಯನ್ನು ಕೊಡ್ತೀನಿ ಅಂತ ಯಾಕೆ ಹೇಳ್ತೀರಿ ಕಿಚ್ಚ ಸುದೀಪ್ ಸರ? ಇದಲ್ರಿ ಸರ. ಯಾಕಪ್ಪ ಅಂದ್ರೆ ನನಗೇನಪ್ಪ, ನನ್ನ ಒಪಿನಿಯನ್ ಅದು, ನನ್ನ ಅಭಿಪ್ರಾಯ. ಇದು ಭಾರತದ ಸಂವಿಧಾನದೊಳಗೆ 19ನೇ ವಿಧಿ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಅಭಿಪ್ರಾಯವನ್ನು ಸ್ವತಂತ್ರವಾಗಿ ಅಭಿವ್ಯಕ್ತಪಡಿಸಬಹುದು ಎನ್ನುವಂಥ ವಿಚಾರದೊಳಗೆ ಮಾತಾಡಕತ್ತೀನಿ ನಾನು. ಕಿಚ್ಚ ಸುದೀಪ್ ಅವ್ರಿಗೆ ಟಾಂಗ್ ಕೊಡ್ಬೇಕಂತಲ್ಲ, ಅವರು ಅಭಿಮಾನಿ ಆಗಿರುವಂಥ ಕಾರಣಕ್ಕೋಸ್ಕರ ಅವ್ರನ್ನ ನಾನು ಯಾವಾಗಲೂ ಎತ್ತಿಡಿತೀನಿ. ಮಾತಿನಲ್ಲಿ ಮಾಣಿಕ್ಯತನವನ್ನು ತೋರಿಸುವಂತಹ ಮತ್ತು ಚಾರಿತ್ರ್ಯದಲ್ಲಿ ಚಾಣಕ್ಯತನವನ್ನು ತೋರಿಸುವಂತಹ ಮಹಾನ್ ಚತುರ ಚಾಣಕ್ಯ ಅಂತೇಳಿ ಕಿಚ್ಚ ಸುದೀಪ್ ಅವ್ರನ್ನ ಕರಿತೀನಿ. ಆದರೆ ಇತ್ತೀಚೆಗೆ ಯಾಕೋ ಪಾಪ ಒಂದಷ್ಟು ಮಾತುಗಳಲ್ಲೇ ವಿವಾದಗಳನ್ನು ಎಳ್ಕೊಳಕತ್ತು ಬಿಟ್ರೆ ಮೈ ಮೇಲೆ ಅಂತಕ್ಕಂಥದ್ದು ನನ್ನ ವಿಚಾರಪ್ಪ. ಏನಪ್ಪ ಅಂತಂದ್ರೆ, ಮೊನ್ನೆ ನೀವು ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವ್ರ ನಡುವೆ ಅದು ಒಂದಷ್ಟು ಟಾಕ್ ವಾರ್ ನಡೀತು. ಅಲ್ಲಿ ಕೂಡ ಅದು ಪೈರಸಿ ವಿಚಾರ ಅಂತ ಹೇಳೋದು ಬಿಟ್ಟುಬಿಟ್ಟು ಸೀದಾ ಡೈರೆಕ್ಟಾಗಿ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತೀನಿ, ಏನು ಮಾಡ್ಬೇಕು ಮಾಡ್ತಂತೆ ಅಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಬಿಟ್ರು. ಅದಾದ ನಂತರ ಮಾರ್ಕ್ ಸಿನಿಮಾ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅಲ್ಲಿ ಯಾವ ಅಭಿಮಾನಿಗಳು ಇರಲ್ರಿ, ದುರ್ಬಿನ್ ಹಾಕ್ಕೊಂಡು ಹುಡುಕ್ಬೇಕು ಮತ್ತೆ ಮರುದಿನ ಶೋದಲ್ಲಿ ಅಂತ ಅದಂತ ಹೇಳಿದ್ರಿ. ಇದಾದ ನಂತರ ಈಗ ಬಿಗ್ ಬಾಸ್ ಒಳಗೆ ಮಾತಾಡಕತ್ತೀರಿ. ನನ್ನ ಚಪ್ಪಾಳೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂಡ್ರಿ? ನನ್ನ ಇಷ್ಟಪ್ಪ ಅಂತಾನೆ, ಬಿಗ್ ಬಾಸ್ ಕನ್ನಡ ಚಲನಚಿತ್ರರಂಗದಲ್ಲಿ ನಡೀತಿರುವಂತಹ ನೀವುಗಳು ನಡೆಸ್ತಾ ಇದ್ದೀರಿ. ನಿಮಗೆ ಅಭಿಮಾನಿಗಳು ನಾವಿದ್ದೀವಿ, ಅಭಿಮಾನದ ಮುಖಾಂತರ ನಿಮ್ಮ ನೋಡ್ಲಿಕ್ಕೋಸ್ಕರ, ನಿಮ್ಮ ಮಾತುಗಳನ್ನು ಕೇಳೋಕ್ಕೋಸ್ಕರ ಬಿಗ್ ಬಾಸ್ ನೋಡ್ತಾ ಇರ್ತೀವಿ. ಅಂದ್ರೆ ನಮಗೇನು ಕೆಲಸ ಇಲ್ಲ, ನಾವೇನು ತೊರಗಿಸ್ಕೊಳ್ಳೋ ಮಕ್ಕಳ, ಏನು ಒಟ್ಟೆ ಕೆಲಸ ಇಲ್ಲ ನಮ್ಗೆ, ನಾವೇನೇನೇನೋ ಹುಚ್ಚರು, ನಮಗೇನು ದೊಡ್ಡ್ರಿ ಏನೇನೇನೇನು ಗೊತ್ತಿಲ್ಲ ನಮಗೆ, ನೀವು ಹೇಳಿದ್ ಸರಿ. ಯಾಕೆ ರೀ ಸರ ಹಿಂಗೆ ಯಾಕೆ ನೀವು ಭಾವನೆ? ನೀವು ದೊಡ್ಡವರದಿರಿ, ನಿಮ್ಮಲ್ಲಿ ಬಹಳವಾದಂಥ ಜ್ಞಾನ ಐತೆ, ಜನ ಮೆಚ್ಚುವಂತಹ ನಟ ಇದ್ದೀರಿ ನೀವು ಮಾಡಿರುವಂಥ ಪ್ರತಿಯೊಂದು ಪಾತ್ರಕ್ಕೆ ಯಾವ ನನ್ನ ಮಗನ ಜೀವ ತುಂಬೋದಾಗಲ್ಲ. ಸ್ವಾತಿ ಮತ್ತು ಸಿನಿಮಾದೊಳಗೆ ನೀವು ಮಾಡಿರ್ತಕ್ಕಂಥ ಪಾತ್ರ ಯಾರು ಕೂಡ ಮಾಡೋಕ್ಕಾಗೋದಿಲ್ಲ, ನಿಮ್ಮನ್ನು ಬಿಟ್ಟು ಯಾರು ಊಹೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ.
ನಮ್ಮಣ್ಣ ಸಿನಿಮಾದಲ್ಲಿ ಆ ಸಣ್ಣ ಹುಡುಗ ನಿಮ್ಮ ತಮ್ಮನ ಎತ್ಕೊಂಡು ಹೋಗ್ಬೇಕಾದ್ರೆ ಅಳ್ತೀರಿ, ಆ ರೇಂಜ್ಗೆ ಅಳ್ತೀರಿ. ಆ ಥರ ಆ್ಯಕ್ಟಿಂಗ್ ಯಾರಿಗೆ ಬರೋಲ್ಲ. ನಾವು ನೋಡಿವಿ ಎಂತೆಂಥ ಆ್ಯಕ್ಟರ್ಗಳು. ಆದರೂ ಅಳುವಂಥ ಸಂದರ್ಭ, ಒಂದು ಫೀಲ್ ಮಾಡುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಅದ್ಭುತವಾಗಿರುವಂಥ ನಟನೆ ಐತೆ. ಹುಚ್ಚ ಸಿನಿಮಾದಲ್ಲಿ ತಲೆ ಬೋಳಿಸ್ಕೊಂಡು ಹೋಗುವಂಥ ಹುಚ್ಚನ ಪಾತ್ರ ಮಾಡೋಕೆ ಗಂಡೆದೆ ಗುಂಡಿಗೆ ಬೇಕು. ಆ ಥರ ಆ್ಯಕ್ಟಿಂಗ್ ಮಾಡ್ತೀರಿ. ನೀವು ಅಷ್ಟು ಅಭಿಮಾನಿ ಇದೀವಿ ರೀ ನಾವು ನಿಮ್ಗೆ. ಸೊ ಅಂದ ಬಳಿಕ ಈಗ ನೀವು ಏನಾರ ತಪ್ಪು ಮಾಡೋದು ನಾವು ಯಾಕೆ ತಿದ್ದಬಾರ್ದು? ತಿದ್ದಿದ್ದ ತಪ್ಪಂತೀರಿ ನೀವು? ಸರ್ ಇದು ಯಾಕೋ ಅತಿರೇಕತನದ ವರ್ತನೆಗಳು ಆಯ್ತು ಅನ್ನೋವಂಥದ್ದು ನನ್ನ ಭಾವನೆಪ್ಪ. ಇದರಲ್ಲಿ ಏನಾರ ತಪ್ಪಾಗಿತ್ತಪ್ಪ ಅಂದ್ರೆ ಕಿಚ್ಚ ಸುದೀಪ್ ಅವ್ರು ಕ್ಷಮಿಸ್ಬೇಕು. ಯಾಕಪ್ಪ ಅಂತಂದ್ರೆ ಇದು ನನ್ನ ಅಭಿಪ್ರಾಯ, ಅದರೊಳಗೆ ಏನು ತೊಂದರೆ ಇಲ್ಲ. ನಾವು ಅಭಿವ್ಯಕ್ತವನ್ನು ಅಭಿವ್ಯಕ್ತಪಡಿಸ್ತೀವಿ ಅಷ್ಟೇ. ಇದು ಗಿಲ್ಲಿಗೆ ಬಂತು, ಬೇರೆ ಏನು ಟ್ರೋಲ್ ಮಾಡ್ತಿರ್ಬೋದು, ಅವ್ರು ಟ್ರೋಲ್ 100 ದುನಿಯಾ ಮಾಡ್ಕೇಳ್ರಿ. ನೀವು ಯಾಕೆ ತಲೆ ಕೆಡಿಸ್ಕೋತೀರಿ? ನೀವು ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಹೇಳ್ಬೇಡ, ಅದು ಬಿಟ್ಟು ಕೌಂಟ್ರ್ ಯಾಕೆ ಕೊಡಕ್ಕೆ ಹೋಗ್ತೀರಿ? ಕರ್ನಾಟಕದ ಜನ ಕಿಚ್ಚನ ಚಪ್ಪಾಳೆ ಸರಿ ಇಲ್ಲ ಅಂತ ಹೇಳ್ಯಾರ, ಅದಕ್ಕೆ ತಪ್ಪೇನೈತೆ ಅದ್ರಾಗ? ಹೌದು, ನೀವು ಈಗ ವಾರದ ಕಿಚ್ಚನ ಚಪ್ಪಾಳೆ ಧ್ರುವಂತ ಕೊಟ್ಟಿರಿ ಅಂದ್ರೆ ಯಾರದು ತಕರಾರು ಇರ್ತಿದ್ದಿಲ್ಲ. ಯಾರ್ಯಾರು ಯಾವನ್ ತಕರಾರು ಮಾಡ್ತಿದ್ದಿಲ್ಲ. ತಕರಾರು ಮಾಡಿದ್ದೇನು? ಇಡೀ ಸೀಸನ್ ಅಂದದಕ್ಕೆ ತಕರಾರು ಮಾಡಿದ್ದು. ಇಡೀ ಸೀಸನ್ ಚಪ್ಪಾಳೆ ನಾನು ಧ್ರುವಂತ ಕೊಡಕತ್ತೀನಿ ಹೇಳಿ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರಿ ನೀವು. ಅದು ಭಾಳ ಮನಸ್ಸಿಗೆ ನೆಟ್ಟುಬಿಟ್ಟತೆ. ಆತ ಯಾವ ಮನೋರಂಜನೆ ಮಾಡಲಿಲ್ಲ, ಬರೀ ಹುಡುಗಿಯರಿ ಕಿರಿಕಿರಿ ಮಾಡ್ತಿದ್ದ, ರಕ್ಷಿತಾಗ ಬಾಯಿಗೆ ಬಂದಂಗೆ ಬೈತಿದ್ದ, ಬರೀ ಆ್ಯಕ್ಟಿಂಗ್ ಮಾಡ್ತಿದ್ದ, ಒಂಥರ ಭರತನಾಟ್ಯ ಮಾಡುವಂಥ ನಾಗವಲ್ಲಿ ಬಂದಂಗೆ ಮಾಡ್ತಿದ್ದೆ ಯಾವಾಗಾರ ಕೇಳು. ಅಂಥ ವ್ಯಕ್ತಿಗೆ ನೀವು ಸೀಸನ್ ಚಪ್ಪಾಳೆ ಕೊಟ್ಟಿದ್ದಕ್ಕೆ ಕಿರಿಕಿರಿ ಆಗಿದ್ದಷ್ಟೇ. ಅದು ಸಣ್ಣ ತಪ್ಪನ್ನು ಜನರು ತೋರಿಸ್ತಾರ್ರಿ. ಸರ ನೀವು ಎಷ್ಟೇ ದೊಡ್ಡವರಾಗಿರಲಿ, ತಪ್ಪುನೇ, ಸರಿನೇ. ದೊಡ್ಡವರೊಂದು ಮಾತ್ರಕ್ಕೆ ನೀವು ಮಾಡಿದ್ದೆಲ್ಲ ಸರಿಯಲ್ಲ, ಸಣ್ಣವರೊಂದು ಮಾತ್ರಕ್ಕೆ ನಾವು ಮಾಡಿದ್ದೆಲ್ಲ ಸರಿ. ಈಗ ಸರಿ, ನಾನು ಈಗ ನಿಮ್ಮ ಅಭಿಮಾನಿ ಅಥವಾ ನಾನು ಅಭಿಮಾನಿ ಬೇಡಪ್ಪ, ನಾನು ಇವತ್ತೇನೋ ಒಂದು ರೀತಿ ಮಾತಾಡಕತ್ತೀನಿ ಅಂತ ಯಾವುದೋ ನಿಮ್ಮ ಅಭಿಮಾನಿ ನಾಳೆ ಒಂದು ಕೆಟ್ಟದ್ದು ಮಾಡ್ತಾನೆ, ಹಂಗಾರೆ ನನ್ನ ಅಭಿಮಾನಿ ಅಂತೇಳಿ ಕೆಟ್ಟದ್ದು ಮಾಡಿದ್ದೆಲ್ಲ ಸರಿ ಅಂತೀರೇ ನೀವು? ಆ ಥರ ಬೇಡ ಸರ. ನಿಮ್ಮ ಬಗ್ಗೆ ಭಾಳ ಅಪಾರವಾದಂಥ ಗೌರವ ಐತೆ. ಸಮಾಜದೊಳಗೆ ನಿಮಗಿರ್ತಕ್ಕಂಥ ಬೆಲೆ ಯಾರಿಗಿಲ್ಲ ಈಗ ಸದ್ಯ ಕರ್ನಾಟಕದೊಳಗೆ. ಹಂಗಾಗಿ ನಿಮ್ಮ ಮೇಲೆ ಪ್ರೀತಿ, ಅಭಿಮಾನ, ಗೌರವ, ವಿಶ್ವಾಸ, ಭಾಳಷ್ಟು ಜನರ ದಯೆ, ಕರುಣೆ ಕಾಯ್ತದ. ಅದನ್ನು ಕಾಪಾಡ್ಕೊಂಡು ಹೋಗ್ರಿ. ಯಾಕಪ್ಪ ಅಂದ್ರೆ ಅದನ್ನು ನಿಮಗೆ ಗೊತ್ತು ಅದ್ರ ಬಗ್ಗೆ. ನಮಗಂತ ಅಷ್ಟು ಗೊತ್ತಿಲ್ಲ. ನಾವು ನಿಮಗಿಂತ ಭಾಳ 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 ಸಣ್ಣವ್ರು. ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಬರೋಂಗಿಲ್ಲ. ಸೊ ನಿನ್ನೆ ಮಾತನಾಡಿದಂಥ ಮಾತು ನಮಗೂ ಎಲ್ಲೋ ಒಂದು ಕಡೆ ನೋವಾಯಿತು. ಅಭಿಮಾನದ ಉತ್ತುಂಗದಲ್ಲಿರುವಂತಹ, ಅಭಿಮಾನದ ಸ್ಥಾನದಲ್ಲಿರುವಂಥ ನಮಗೊಂದು ಸ್ವಲ್ಪ ಯಾಕೋ ನೋವಾಯಿತು ಅನ್ನತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಹಾಗಾಗಿ ಈ ಥರದ ಮಾತುಗಳು ಬೇಡ. ಅಭಿಮಾನಿಗಳಿಗೆ ಒಂದಷ್ಟು ಅವಮಾನ ಮಾಡುವಂಥ ರೀತಿಯಲ್ಲಿ ಮಾತುಗಳು ಬೇಡ. ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಅಪಾರವಂತ ಪ್ರೀತಿ ಇಟ್ಕೊಂಡಿರ್ತಾರೆ ಭಾಳಷ್ಟು ಜನ, ಕರ್ನಾಟಕದಲ್ಲಿ ಆಗಿರ್ಬೋದು, ಇನ್ನೊಂದು ರೀತಿಯಲ್ಲಿ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಬೇಡ. ಅದನ್ನು ನೀವು ಏನೇ ಮಾತಾಡಿದ್ರು ಗಿಲ್ಲಿ ಗೆದ್ದೇ ಗೆಲ್ತಾನೆ. ಯಾಕಪ್ಪ ಅಂದ್ರೆ ಗಿಲ್ಲಿ ಓಟಿನ ಮುಖಾಂತರ. ಹಂಗಾರೆ ಓಟ್ ಹಾಕ್ರಂತ ಯಾಕೆ ಹೇಳ್ತಾರೆ ನೀವು? ಪ್ರತಿ ಸರಿ ಅಷ್ಟು ಓಟ್ ಹಾಕಿರಿ, ಇಷ್ಟು ಓಟ್ ಹಾಕಿರಿ, ಅವ್ರು 50 ಲಕ್ಷ ಮನೆಗೆ ಒಯ್ದು ಬಿಡ್ತಾರೆ ಅಂತಂದ್ರೆ ಯಾರಿಗೆ ಕೊಡಂಗಿಲ್ಲ ರೀ ಸರ್. ನಮಗೂ ಗೊತ್ತೈತೆ ಅದು, ನಾವೇನು ಹುಚ್ಚರಲ್ಲ. 50 ಲಕ್ಷ ನಮ್ಗೆ ಕೊಡಲ್ಲ. ನಮಗೆ 50 ಲಕ್ಷದಾಗ 50 ಪೈಸೆನ ನಮಗೆ ಸಿಗಲ್ಲ, ನಮಗೆ ಗೊತ್ತೈತೆ ನಮಗೆ. ಆದರೂ ಪ್ರೀತಿ ತೋರಿಸ್ತು ಅಂದ್ರೆ ಮನಸ್ಸಾಳಿನ ಪ್ರೀತಿ ರೀ ಅದು. ಆ ಪ್ರೀತಿ ಯಾರಿಗೆ ಹೇಳ್ಕೊಳಕ್ಕೆ? ಅದು ಒಂದು ಏನನ್ನ ಬಯಸಲಾರದಂಥ ಪ್ರೀತಿ. ಅದು ಏನೋ ಬಯಸಿದ್ದು ಕೊಡ್ತಾನಂದ್ರೆ ಅದು ಪ್ರೀತಿ ಅಲ್ಲದು. ಏನೋ ಬಯಸದೇ ಇರುವಂಥದ್ದೇ ನಿಜವಾದ ಪ್ರೀತಿ, ವಿಶ್ವಾಸ, ಅಭಿಮಾನ. ಸೊ ಹಂಗಾಗಿ ನಾವು ತೋರಿಸ್ತೀವಿ, ಅದು ನಮ್ಮ ಇಷ್ಟದು. ನೀವು ಹೆಂಗೆ ನಿಮ್ಮ ಇಷ್ಟದ ಪ್ರಕಾರ ಕಿಚ್ಚನ ಚಪ್ಪಾಳೆ ಧ್ರುವಂತ ಕೊಟ್ಟರು, ಹಂಗೆ ನಮ್ಮ ಇಷ್ಟದ ಪ್ರಕಾರ ನಾವು ಕಿಚ್ಚನ ಚಪ್ಪಾಳೆ, ಕರ್ನಾಟಕದ ಚಪ್ಪಾಳೆ ಅಥವಾ ನಮ್ಮಗಳ ಚಪ್ಪಾಳೆ ಗಿಲ್ಲಿ ಕೊಟ್ಟಿವಿ. ತಪ್ಪೇನೈತೆ ಅದ್ರಾಗ? ಹಾಗಾಗಿ ಆ ಥರದ ವರ್ತನೆಗಳು ಬೇಡ. ಆ ಥರದ ಮಾತುಗಳು ಒಂದಷ್ಟು ನಿಮ್ಮ ಜೀವನಕ್ಕೆ ಚ್ಯುತಿ ತರಬಹುದು ಅಥವಾ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದಷ್ಟು ಕಳಂಕವನ್ನು ತರಬಹುದು ಅಂತ ಹೇಳ್ತಾ ಸಣ್ಣ ಸಲಹೆ. ಮತ್ತೆ ನಾವೇನು ದೊಡ್ಡ ಅದು ಇದೇನು ದೊಡ್ಡ ಪಂಡಿತ ಏನಲ್ಲ, ನಿಮ್ಮ ಮುಂದೆ ಭಾಳ ಸಣ್ಣವನು. ಏನಪ್ಪ ಅಭಿಮಾನ ನಿಮ್ಮ ಮೇಲೆ ಇರೋದ್ರಿಂದ ಆ ಮಾತುಗಳು ಹೇಳಿದೆ. ಅಭಿಮಾನಿಯಾಗಿ ಹೇಳಿದ್ದಕ್ಕೆ ಏನಾರ ತಪ್ಪಿತ್ತಪ್ಪ ಅನ್ನೋ ಸ್ವಲ್ಪ ಹೊಟ್ಟೆಗೆ ಹಾಕೋರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.